ದಾಂಡೇಲಿಯ ಜನತಾ ವಿದ್ಯಾಲಯದಲ್ಲಿ 67ನೇ ವಾರ್ಷಿಕ ಸ್ನೇಹ ಸಮ್ಮೇಳನ. ಮಕ್ಕಳ ಆಸಕ್ತಿಗೆ ಅವಕಾಶವನ್ನು ಕಲ್ಪಿಸಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಕರೆ. ದಾಂಡೇಲಿ ನಗರದ ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ 67ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪಾರಿತೋಷಕ ವಿತರಣಾ ಸಮಾರಂಭವು ಇಂದು ಬುಧವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು, ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗೆ ದಿನಕರ ದೇಸಾಯಿ ಅವರ ಕೊಡುಗೆ ಮಹತ್ವಪೂರ್ಣವಾಗಿದೆ. ದಾಂಡೇಲಿ ನಗರದಲ್ಲಿಯೂ ಶಿಕ್ಷಣ ಕ್ಷೇತ್ರದ ಬಲವರ್ಧನೆಯಲ್ಲಿ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಪಾತ್ರ ಸ್ಮರಣೀಯವಾಗಿದೆ. ಪಾಲಕರು ಮಕ್ಕಳಿಗೆ ಒತ್ತಡ ಹೇರುವುದನ್ನು ಬಿಟ್ಟು ಮಕ್ಕಳ ಆಸಕ್ತಿಗೆ ಅನುಗುಣವಾಗಿ ಅವಕಾಶವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಮುಂದಾಗಬೇಕು. ಕೇವಲ ಮಕ್ಕಳನ್ನು ವೈದ್ಯರನ್ನಾಗಿ, ಇಂಜಿನಿಯರನ್ನಾಗಿ ಮಾಡುವುದನ್ನೇ ಧ್ಯೇಯವಾಗಿಸಿಕೊಂಡ ಪರಿಣಾಮವಾಗಿ ಮಕ್ಕಳನ್ನು ಪಠ್ಯೇತರ ಚಟುವಟಿಕೆಗಳಿಂದ ದೂರವಿಡುತ್ತಿದ್ದೇವೆ. ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಇಂದು ಸಾಕಷ್ಟು ಅವಕಾಶಗಳಿದ್ದು ಮಕ್ಕಳಲ್ಲಿರುವ ಪ್ರತಿಭೆಗಳಿಗೆ ಸೂಕ್ತ ಮಾರ್ಗದರ್ಶನ, ಪ್ರೋತ್ಸಾಹವನ್ನು ನೀಡುವ ಮೂಲಕ ಅವರನ್ನು ಈ ಸಮಾಜದ ಆಸ್ತಿಯನ್ನಾಗಿಸಲು ಶಿಕ್ಷಕರ ಜೊತೆಗೆ ಪಾಲಕರು ಬಹು ಮುಖ್ಯವಾದ ಪಾತ್ರವನ್ನು ವಹಿಸಬೇಕೆಂದು ಕರೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ರೀಟಾ ಡಯಾಸ್, ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದ ವಾಸುದೇವ ಪ್ರಭು ಅವರು ಭಾಗವಹಿಸಿ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಶೈಕ್ಷಣಿಕ ಬೆಳಕು ನೀಡುವ ಮೂಲಕ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ದಾಂಡೇಲಿಯಲ್ಲಿ ಸುದೀರ್ಘ 67 ವರ್ಷಗಳ ಶೈಕ್ಷಣಿಕ ಸೇವೆಯನ್ನು ನೀಡಿದ ಹೆಗ್ಗಳಿಕೆಯನ್ನು ಹೊಂದಿರುವ ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದ ಸಾಕಷ್ಟು ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿಯೂ ಹಾಗೂ ಸರಕಾರಿ ಉದ್ಯೋಗದಲ್ಲಿ ಇರುವುದು ಈ ಸಂಸ್ಥೆಯ ಸಾಧನಾ ಮೈಲಿಗಲ್ಲು ಎಂದರು. ಕಲಾಕುಂಜ ಚಿತ್ರ ಸಂಪುಟವನ್ನು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ನವೀನ್ ಕಾಮತ್ ಅವರು ಬಿಡುಗಡೆಗೊಳಿಸಿ ಶುಭವನ್ನು ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಅಮೃತ್ ಬಿ ರಾಮರಥ್ ಅವರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ ದಿನಕರ ದೇಸಾಯಿ ಅವರು ಆರಂಭಿಸಿದ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆ ಇಂದು 67ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಈ ಸಂಸ್ಥೆಯ ಪ್ರಗತಿಯಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿಯ ಜೊತೆಗೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ದಾಂಡೇಲಿ ನಗರದ ನಾಗರಿಕರ ಸಹಕಾರ ಸದಾ ಸ್ಮರಣೀಯವಾಗಿದೆ ಎಂದರು. ವೇದಿಕೆಯಲ್ಲಿ ಹಿರಿಯ ಉಪನ್ಯಾಸಕರಾದ ಎಂಎಸ್ ಇಟಗಿ, ಉಪೇಂದ್ರ ಗೋರ್ಪಡೆ, ಪ್ರೌಢಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯ ಎಂಬಿ ಅರವಳ್ಳಿ, ಹಿರಿಯ ಶಿಕ್ಷಕಿ ಭಾರತಿ ನಾಯ್ಕ್, ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ರೂಪಾ ಗೋಪಿ ಭಟ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಗೈದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಕ್ರೀಡೆ, ಸಾಂಸ್ಕೃತಿಕ ಹೀಗೆ ಇನ್ನಿತರ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಪಾರಿತೋಷಕವನ್ನು ವಿತರಿಸಿ ಸನ್ಮಾನಿಸಲಾಯಿತು. ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯ ಎಂಬಿ ಅರವಳ್ಳಿ ಸ್ವಾಗತಿಸಿದರು. ಪ್ರಾಚಾರ್ಯ ಅಮೃತ್ ಬಿ ರಾಮರಥ್ ವಾರ್ಷಿಕ ವರದಿಯನ್ನು ವಾಚಿಸಿದರು. ಹಿರಿಯ ಉಪನ್ಯಾಸಕ ಯುಆರ್ ಗೋರ್ಪಡೆ ವಂದಿಸಿದರು. ಉಪನ್ಯಾಸಕಿ ನಿರೂಪಮಾ ವಿ ನಾಯಕ್ ಮತ್ತು ಶಿಕ್ಷಕ ಜಯದೇವ್ ಕುಮಾರ್ ಸಿರಿಗೇರಿ ಅವರು ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳು ಜರುಗಿತು. It seems before West Coast paper, it seems. So, Dinkar Desai, he has started this institute, one of the well-known institute of Dandeli in the district, with a good strength of students, with lots of talent, bunch of talent in sports, in education, in all the fields. ಇವತ್ತು ಇಲ್ಲಿ ಕರೆದು ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ನನಗೆ ಬಹಳಷ್ಟು ಮಾತಾಡ್ಲಿಕ್ಕೆ ಬರಲಿಲ್ಲ. ಆದರೂ ನಾ ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಎಜುಕೇಶನ್ ಈಸ್ ಮಸ್ಟ್, ಅದು ಆಗಲೇಬೇಕು. ಎಜುಕೇಶನ್ ಜೊತೆಗೆ ನಾವು ಸ್ವಲ್ಪ ಕ್ರೀಡಾಂಗಣದಲ್ಲಿ ರುಚಿಯನ್ನು ತೋರಿಸಬೇಕಾಗ್ತದೆ. ಈಗ ಬರುವ ವರ್ಷಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ನಮ್ಮ ದೇಶದಲ್ಲಿ ಮಹಿಳಾ ಕ್ರಿಕೆಟ್ ಈಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್. ವಿ ಹ್ಯಾವ್ ವನ್ ದ ವುಮೆನ್ಸ್ ವರ್ಲ್ಡ್ ಕಪ್. ಸೊ ನಮ್ದು ಲೇಡೀಸ್ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ರುಚಿ ತಗೋಬೇಕಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ದು ಏನಾಗ್ಬಿಟ್ಟಿದೆ, ವಿ ಆರ್ ಎಂಜಿನಿಯರ್ಸ್, ಡಾಕ್ಟರ್ಸ್ ಮಾಡೋದು ಮಷೀನ್ ಅಂತ ಆಗ್ಬಿಟ್ಟಿದ್ದೇವೆ. ನಾವು ಪ್ರೊಡ್ಯೂಸ್ ಮಾಡೋದು ಮಷೀನ್.
Everywhere is a competition. Everybody wants his child to become a computer engineer or a doctor. ನನ್ನ ಮಗು 95% ತಗೊಂಡಿದೆ, ಅವನ ಮಗು 96% ತಗೊಂಡಿದೆ. ನಾವು ಯಾವುದೇ ವಿಚಾರ ಮಾಡಿದಿಲ್ಲ ಮಗನ ಮೇಲೆ ಎಷ್ಟು ಪ್ರೆಷರ್, ಮಗಳ ಮೇಲೆ ಎಷ್ಟು ಪ್ರೆಷರ್ ಬರುತ್ತೆ ಅಂತ ಹೇಳಿ. ಅಟ್ಲೀಸ್ಟ್ ನಾವು ಕಂಪೇರ್ ಮಾಡೋದು ಬಂದ್ ಮಾಡಿ ಅವರಿಗೆ ಅಟ್ಲೀಸ್ಟ್ ಪ್ರೆಷರೈಸ್ ಕಡಿಮೆ ಮಾಡೋದು ಒಳ್ಳೇದು ಅಂತ ನನಗೆ ಅನಿಸ್ತಿದೆ. ಇವತ್ತು ನಾನು ನೋಡ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಎಂಜಿನಿಯರ್ಸ್ ಆರ್ ಡ್ರಾಯಿಂಗ್ ಓನ್ಲಿ 15,000 20,000 rupees and they are living their livelihoods. I'm not saying you should not be an engineer or a doctor. ನಾನು ಹೇಳ್ತಾ ಇರೋದು ಮತ್ತು ಬಹಳಷ್ಟು ಫೀಲ್ಡ್ಗಳು ಇದಾವೆ. ಕೆಲವು ಮಕ್ಕಳು ಓದಲಿಕ್ಕೆ ಸ್ವಲ್ಪ ಶಾಣೆ ಇರುವುದಿಲ್ಲ, ಆದರೂ ಅವರೊಳಗೆ ಬೇರೆ ಒಂದು ಪ್ರತಿಭೆ ಇರ್ತೈತಿ. ಆ ಪ್ರತಿಭೆಯನ್ನು ಗುರುತ ಹಿಡಿದು ಶಿಕ್ಷಕರದು ಮತ್ತು ತಂದೆ ತಾಯಿಯವರದು ಕರ್ತವ್ಯ. ನಾ ಈ ಮೂಲಕ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಎಲ್ಲರೂ ಸ್ವಲ್ಪ ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿ ಭಾಗವಹಿಸಿರಿ. ಇನ್ ಅದರ್ ಕಂಟ್ರೀಸ್ ಸಬ್ಜೆಕ್ಟ್ಸ್ ಆರ್ ದೇರ್. ಕಂಪಲ್ಸರಿ ಒಂದು ಮ್ಯೂಸಿಕ್ ಸಬ್ಜೆಕ್ಟ್ ಇರ್ತೈತಿ, ಕಂಪಲ್ಸರಿ ಒಂದು ಸ್ಪೋರ್ಟ್ಸ್ಗೆ ಒಂದು ಸಬ್ಜೆಕ್ಟ್ ಇರ್ತೈತಿ. ದೇ ಹ್ಯಾವ್ ಟು ಡೂ ದಟ್. ಅಟ್ಲೀಸ್ಟ್ ಯು ಕ್ಯಾನ್ ಸಿ ಎನಿಥಿಂಗ್ ಇಸ್ ದೇರ್ ಇನ್ ದಮ್. ಸ್ಟೂಡೆಂಟ್ಸ್ ಒಳಗೆ ಇಲ್ಲಿ ಮ್ಯೂಸಿಕ್ಕಿಂದ ಏನೂ ಅವಕಾಶ ಇಲ್ಲ. ಆದರೂ ದಾಂಡೇಲಿಯಲ್ಲಿ ಬಹಳಷ್ಟು ಅಕಾಡೆಮಿ ಬರ್ತಾ ಇದ್ದಾವೆ. ನಮ್ದು ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇದೆ. ಚೆಸ್ ಕಾಂಪಿಟೇಷನ್ದಲ್ಲಿ ಮಕ್ಕಳು ಮುಂದೆ ಬರ್ತಾ ಇದ್ದಾರೆ, ಬ್ಯಾಡ್ಮಿಂಟನ್ ಅಲ್ಲಿ ಮುಂದೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ದೃಷ್ಟಿ ಕಾಮತಿಗೆ ಐ ವುಡ್ ಲೈಕ್ ಟು ಕಾಂಗ್ರಾಚುಲೇಟ್ ಪರ್ಸನಲಿ. ಶಿ ಹ್ಯಾಸ್ ಪ್ಲೇಡ್ ಫಾರ್ ನ್ಯಾಷನಲ್ and we should encourage such sports persons, such women. ಅವರಿಗೆ ನಾವು ಏನು ಹೆಲ್ಪ್ ಮಾಡಬೇಕು, ಏನು ಹೆಲ್ಪ್ ಮಾಡಬಹುದು ಅದನ್ನು ವಿಚಾರ ಮಾಡಿ ಅದು ಅವರಿಗೆ ಮುಂದೆ ಬೆಳೆಸಬೇಕಂತ ನಾನು ಹೇಳ್ತೇನೆ. ಇದರ ಸಲುವಾಗಿ ನಮ್ಮ ಕಡೆಯಿಂದ ಏನಾದ್ರು ಆಗೋದಿದ್ರೆ ನಾವು ಸದೈವ ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ಬಯಸ್ತೇನೆ. ಈ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಒಂದು ಸ್ಟಾರ್ಟ್ ಆಗಿದೆ, ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ. ಅಲ್ಲೇ ಐ ಹ್ಯಾವ್ ಸೀನ್ ಲಾಟ್ ಆಫ್ ಗರ್ಲ್ಸ್ ಆರ್ ಕಮಿಂಗ್ ಟು ಪ್ರಾಕ್ಟೀಸ್ ದ ಕ್ರಿಕೆಟ್ ಅಂಡ್ ಪ್ಲೇ ದ ಕ್ರಿಕೆಟ್. ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಸ್ಟಾರ್ಟ್ ಮಾಡೋದು ಉದ್ದೇಶನೇ ಇದೆ. ನಮ್ಮ ದಾಂಡೇಲಿಯಲ್ಲಿ ಕ್ರಿಕೆಟ್ ಬಹಳಷ್ಟು ಪ್ರತಿಭೆ ಇದೆ, ಆದರೂ ಅದನ್ನು ಹೊರಗೆ ತೆಗಿಲಿಕ್ಕೆ ಅವಕಾಶ ಇಲ್ಲ. ನಮ್ದು ಅನಿಲ್ ಪಾಟ್ನೇಕರ್ ಅವರು ಈಗ ಸದ್ಯಕ್ಕೆ ದಾಂಡೇಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮೆಂಬರ್ ಆಗಿದ ಮೇಲೆ he has come with the proposal that we should start a Dandeli Cricket Academy, and we have started around 11-12 people. We have started the Dandeli Cricket Academy with the professional coaches, and we are getting very good response for that. And we have Dandeli Badminton Association, ಅಲ್ಲಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ನಡೀತಾ ಇದೆ, ಮಾಡ್ತಾರೆ. ನಾ ಎಲ್ಲ ಸ್ಟೂಡೆಂಟ್ಸಿಗೆ ಅವ್ರ ತಂದೆ ತಾಯಿಗೆ ನಾನು ಒಂದು ರಿಕ್ವೆಸ್ಟ್ ಏನು ಮಾಡ್ತೇನೆ ಅಂದರೆ, ಮಕ್ಕಳಿಗೆ ಸ್ವಲ್ಪ ಆಡ್ಲಿಗೂ ಅವಕಾಶ ಕೊಡಿ ದಯಮಾಡಿ. ಇಲ್ಲೇ ಓದ್ತಾರೋ ಮನೆಗೆ ಹೋಗಿ ಟ್ಯೂಷನ್ ಹೋಗೋದು, ಮತ್ತೆ ಕೋಚಿಂಗ್ ಕ್ಲಾಸಸ್ ಹೋಗೋದು. ನನ್ನ ಮಕ್ಕಳು ಅವಾಜ್ ಆಗಿದ್ದಾನ, ಅವ್ರ ಮಗಳು ಇಲ್ಲಿದ್ದಾಳೆ, ನನ್ನ ಮಗ ಅಲ್ಲಿ ಹೋಗ್ಬೇಕು, ಬೇಡವಿಲ್ಲ. ನಾವು ಅವರಿಗೆ ಸ್ವಲ್ಪ ಕ್ರಿಕೆಟ್ ಅಥವಾ ಎನಿ ಸ್ಪೋರ್ಟ್ಸ್, ವಿ ಶುಡ್ ಎನ್ಕರೇಜ್ ದೆಮ್ ಟು ಪ್ಲೇ ಸಮ್ ಸ್ಪೋರ್ಟ್ಸ್. ಅಟ್ಲೀಸ್ಟ್ ದೇ ಶುಡ್ ಕಮ್ ಔಟ್ ಒನ್ಸ್ ಇನ್ ಎ ವೀಕ್ ಗ್ರೌಂಡ್ ಮೇಲೆ ಬರಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಿ. ಅವರಿಗೆ ಹೇಳಿ ಗ್ರೌಂಡಲ್ಲಿ ಹೋಗಿ ಅಂತೇಳಿ. ಬರೀ ಸ್ಟಡೀಸ್, ಮೊಬೈಲ್ ಬಿಟ್ಟು ನಾವು ಏನೂ ಮಾಡ್ತಾ ಇಲ್ಲ. ಇನ್ನೊಂದು ಈ ಸಂದರ್ಭದಾಗ ನಾನು ಹೇಳಿ ಬಯಸ್ತೀನಿ, ನಮ್ಮ ದಾಂಡೇಲಿ ಒಂದು ಸುಂದರವಾದ ನಗರ ಆಗಿದೆ. ಇದನ್ನು ಸುಂದರ ಇಡುವುದು ಜವಾಬ್ದಾರಿ ನಮಗೆಲ್ಲರೂ ಆಗಿದೆ. ಎಲ್ಲರೂ ಮಕ್ಕಳ ತಮ್ಮ ಮನೆ ಕಡೆ, ತಮ್ಮ ಮನೆ ಮುಂಭಾಗ ಅಟ್ಲೀಸ್ಟ್ ತಮ್ಮ ಮನೆ, ತಮ್ಮ ಏರಿಯಾ ಮುಂಭಾಗ ಒಂದು ಸ್ವಚ್ಛ ಹಿಡಿದು ಒಂದು ಪ್ರಯತ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನಮ್ಮ ದಾಂಡೇಲಿ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಯಾಕಂದ್ರೆ ಇದು ಟೂರಿಸಂ ಪ್ಲೇಸ್, ಬಟ್ ಎಲ್ಲ ಕಡೆ ನೋಡಿ ನೀವು ಪ್ಲಾಸ್ಟಿಕ್ ಬಾಟಲ್ಸ್, ಪ್ಲಾಸ್ಟಿಕ್ ಎಲ್ಲ ಬಿದ್ದಿರ್ತಾವೆ. ನಮ್ಮ ಊರು ಇದು, ನಮ್ಮ ಊರ ಬಗ್ಗೆ ಒಂದು ಕಳ್ಕಳಿ ಇರಬೇಕು. ದಯಮಾಡಿ ಎಲ್ಲರೂ ತಮ್ಮ ಮನೆ ಕಡೆ ಅಟ್ಲೀಸ್ಟ್ ಸ್ವಚ್ಛ ಇಡ್ಲಿಕ್ಕೆ ಚಾಲು ಮಾಡ್ರಿ. ಮುನ್ಸಿಪಾಲಿಟಿ ಅವರು ಮನೆ ಕಡೆ ನಿಮ್ದು ಗಾಡಿ ಕಳಿಸ್ತಾ ಇದ್ದಾರೆ, ಆ ಗಾಡಿಯಲ್ಲಿ ಅಟ್ಲೀಸ್ಟ್ ನಿಮ್ದು ಕಸವನ್ನು ಹಾಕಿ. ನಾನು ನೋಡ್ತೀನಿ ಮನೆ ಮುಂದೆ ಬಂದು ಚಲ್ತಾರೆ, ಅದರಿಂದ ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನನಗೆ ಗೊತ್ತಿಲ್ಲ. ದಯಮಾಡಿ ಇದು ಒಂದು ಸ್ಟಾರ್ಟ್ ಮಾಡ್ರಿ. ಇಲ್ಲಿ ನಾನು ಕರೆದ